ಜಗತ್ತಿನಲ್ಲಿ ಬಸವನಗುಡಿ ಕಡಲೆಕಾಯಿ ಪರಿಷೆ ಈಗಾಗಲೇ ಆರಂಭವಾಗಿದ್ದು ಜಗಮಗಿಸುವ ದೀಪಲಂಕಾರ, ಜಾತ್ರೆಯ ವಾತಾವರಣ, ಸಂಭ್ರಮ ಸಡಗರ ನೋಡ್ಬೇಕಂದ್ರೆ ಇಂದು ಸಂಜೆ ನೀವು ಭೇಟಿ ಕೊಡ್ಲೇಬೇಕು. ಯಾಕಂದ್ರೆ ಇಂದೇ ಕಡೆ ದಿನವಾಗಿದ್ದು ಬಿಸಿ ಬಿಸಿ ಕಡಲೆಕಾಯಿ ತಿನ್ಬೇಕು ಅಂದ್ರೆ ನೀವು ಬಸವನಗುಡಿಗೆ ಭೇಟಿ ಕೊಡ್ಲೇಬೇಕು. ಹಾಗಾದ್ರೆ ಪರಿಷೆಯಲ್ಲಿ ಏನುಂಟು ಏನಿಲ್ಲ ಹೇಳ್ತೀನಿ, ಈ ಸ್ಟೋರಿ ನೋಡಿ. ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ನಗರ ಕೂಡ ಒಂದಾಗಿದ್ರು ಹಲವಾರು ಸಂಪ್ರದಾಯಗಳನ್ನ ಇಂದಿಗೂ ಉಳಿಸಿಕೊಂಡು ಬಂದಿದೆ. ಅದರಲ್ಲಿ ಕಡಲೆಕಾಯಿ ಪರಿಷೆ ಹಾಗೂ ಕರಗ ಪ್ರಮುಖವಾದದ್ದು. ಈ ಕಡಲೆಕಾಯಿ ಪರಿಷೆಗೆ ಮೈಸೂರು, ತುಮಕೂರು, ಮಂಡ್ಯ, ಕನಕಪುರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ ಅಷ್ಟೇ ಅಲ್ಲ, ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳಿಂದಲೂ ಜನ ವ್ಯಾಪಾರಸ್ಥರು ಆಗಮಿಸಿದ್ದಾರೆ. ಬಸವನಗುಡಿಯಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆ ಎಂದು ಜನಜನಿತವಾಗಿದ್ರು ಮೂಲತಃ ಸಾಕೇನಹಳ್ಳಿಯಲ್ಲಿ ನಡೆಯುವ ಪರಿಷೆ ಇದಾಗಿದೆ. ಇನ್ನು ಈ ಬಾರಿಯ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ 10ಕ್ಕೂ ಹೆಚ್ಚು ಬಗೆಯ ಕಡಲೆಕಾಯಿ ಬಂದಿವೆ. ನಾಟಿ, ಫಾರಂ, ಬೋಂಡಾ, ಬಾದಾಮಿ ಕಡಲೆಕಾಯಿ ಪ್ರಮುಖ ಆಕರ್ಷಣೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕಡಲೆಕಾಯಿ ಬೆಲೆ ಕೊಂಚ ಏರಿಕೆಯಾಗಿದೆ. ಸೇರು ಕಡಲೆಕಾಯಿಗೆ 50 ರಿಂದ 70 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇನ್ನು ಕಡಲೆಕಾಯಿ ಪರಿಷೆಯನ್ನ ನಡೆಸೋದೇಕೆ ಅಂತ ನೋಡೋದಾದ್ರೆ, ಪುರಾತನ ಕಾಲದಲ್ಲಿ ರೈತರು ಬಸವನಗುಡಿಯಲ್ಲಿ ಕಡಲೆಕಾಯಿ ಬೆಳೀತಿದ್ರು. ಸಮೃದ್ಧ ಬೆಳೆ ಬೆಳೆದು ಕಟಾವಿಗೆ ಸಿದ್ಧವಾದ ಸಂದರ್ಭದಲ್ಲೇ ಎತ್ತುಗಳು ನುಗ್ಗಿ ಬೆಳೆಯನ್ನ ನಾಶಪಡಿಸುತ್ತಿದ್ವು. ಇದರಿಂದ ರೈತರಿಗೆ ಅಪಾರ ಪ್ರಮಾಣದಲ್ಲಿ ಕಷ್ಟ ನಷ್ಟಗಳು ಉಂಟಾಗ್ತಿದ್ವು. ಪರಿಹಾರವನ್ನ ಕಂಡುಕೊಳ್ಳಲು ರೈತರು ನಂದಿದೇವ ಅಂದರೆ ಬಸವಣ್ಣನ ಮೊರೆ ಹೋಗ್ತಿದ್ರು. ಆಗ ರೈತರು ತಮ್ಮ ಬೆಳೆಯನ್ನ ರಕ್ಷಿಸಿಕೊಳ್ಳಲು ತಮ್ಮ ಮೊದಲ ಬೆಳೆಯನ್ನ ಬಸವನಿಗೆ ಅರ್ಪಿಸಲು ಪ್ರಾರಂಭಿಸುತ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಸವನಿಗೆ ಕಡಲೆಕಾಯಿಯನ್ನ ಅರ್ಪಿಸಲು ಪ್ರಾರಂಭಿಸಿದ್ರು. ಹೀಗೆ ಇದೇ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ. ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯನ್ನ ಮಾಡಲಾಗುತ್ತೆ. ಈ ಮಾಸದ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಗಳು ನೆರವೇರುತ್ತೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಕಾರ್ತಿಕ ಮಾಸದ ಸೋಮವಾರ ಶಿವನ ನೆಚ್ಚಿನ ದಿನವೂ ಹೌದು. ಶಿವನ ವಾಹನ ನಂದಿಗೂ ಪ್ರಿಯವಾದ ದಿನವಾಗಿದೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ಕಡಲೆಕಾಯಿ ಪರಿಷೆ ನಡೆಯುತ್ತೆ.